ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ನಾಮಿನೇಷನ್ ಬಗ್ಗೆ. ಆ್ಯಕ್ಚುಲಿ ನಾಮಿನೇಷನ್ ತುಂಬ ಹೀಟಾಗಿ ಏನೂ ಆಗಲಿಲ್ಲ, ನಾರ್ಮಲಾಗೇ ಆಯಿತು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಈ ಸಲ 3 ಸ್ಟೇಜ್ ಮಾಡಿದ್ದಾರೆ ನಾಮಿನೇಷನ್. ಫಸ್ಟ್ ಸ್ಟೇಜ್ ಬಂದುಬಿಟ್ಟು ಎಲ್ಲ ಸ್ವರ್ಗವಾಸಿಗಳು ಸೇರಿಬಿಟ್ಟು ನರಕವಾಸಿಗಳಲ್ಲಿ ಯಾರಂದ್ರೆ ಒಬ್ಬರನ್ನ ಡೈರೆಕ್ಟಾಗಿ ನಾಮಿನೇಷನಲ್ಲಿ ಇಡಬೇಕಾಗುತ್ತೆ. ಆಗ ಎಲ್ಲರೂ ಒಟ್ಟಿಗೆ ಸೇರಿ ಚೈತ್ರ ಕುಂದಾಪುರ ಅವ್ರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರೆ. ಇನ್ನು ಸೆಕೆಂಡ್ ಸ್ಟೇಜ್ ಆಫ್ ನಾಮಿನೇಷನ್ ಏನು ನಡೀತೋ ಅದೇ ನಿನ್ನೆ ನಡೆದಿತ್ತು ಅಂತ ಹೇಳ್ಬೋದು. ನಾಮಿನೇಷನ್ ಪ್ರಕ್ರಿಯೆ ಏನಿರುತ್ತೆ ಅಂದರೆ, ಒಂದು ಕಂಪಾರ್ಟ್ಮೆಂಟ್ ಥರ ನೀರು ಹಾಕಿ ಐಸ್ ಕ್ಯೂಬ್ ಹಾಕ್ಬಿಟ್ಟು ಇಟ್ಟಿರ್ತಾರೆ. ನರ್ಕವಾಸಿಗಳಲ್ಲಿ ಇಬ್ಬಿಬ್ಬರಾಗೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಹಗ್ಗ ಸುತ್ಕೊಂಡು ಬಂದಿರ್ತಾರಲ್ಲ, ಹಗ್ಗ ಬಿಡಿಸ್ಕೊಂಡು ಅಟ್ ದ ಎಂಡ್ ಆಫ್ ದ ಡೇ, ಅಟ್ ದ ಎಂಡ್ ಆಫ್ ಕಾರ್ನರಲ್ಲಿ ಒಂದು ತ್ರಿಶೂಲ ಇಟ್ಟಿರ್ತಾರೆ. ಆ ತ್ರಿಶೂಲನ ಯಾರು ಹಿಡ್ಕೋತಾರೋ ಅವರು ನಾಮಿನೇಷನಿಂದ ಸೇಫ್ ಆಗ್ತಾರೆ, ಮತ್ತು ಆಪೋಸಿಟ್ ಪರ್ಸನ್ ಅವ್ರ ಜೊತೆ ಯಾರು ಆಡಿರ್ತಾರೋ ಅವರು ಬಂದುಬಿಟ್ಟು ನಾಮಿನೇಷನಲ್ಲಿ ಇರ್ತಾರೆ. ಮತ್ತು ತ್ರಿಶೂಲ ಇಟ್ಕೊಂಡಿರೋರಿಗೆ ಇನ್ನೊಂದು ಸೂಪರ್ ಪವರ್ ಏನು ಸಿಗುತ್ತಪ್ಪ ಅಂದರೆ, ಆ ತ್ರಿಶೂಲನ ಯಾರಾದರೂ ಒಬ್ಬರಿಗೆ ಸ್ವರ್ಗವಾಸಿಗಳಿಗೆ ಕೊಟ್ಟೋರಿಗೆ ಆ ಸ್ವರ್ಗವಾಸಿ ಇಬ್ಬರನ್ನ ನಾಮಿನೇಷನ್ ಮಾಡ್ಬೋದು. ಆ ಇಬ್ಬರು ನಾಮಿನೇಷನ್ ಮಾಡೋ ಚಾನ್ಸಸ್ ಕೂಡ ಸ್ವರ್ಗವಾಸಿಗಳು ಪಡ್ಕೋತಾರೆ. ಇದು ಬಂದ್ಬಿಟ್ಟು ನಾಮಿನೇಷನ್ ಪ್ರಕ್ರಿಯೆ ಆಗಿರುತ್ತೆ. ಮತ್ತು ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ನರಕವಾಸಿಗಳಲ್ಲಿ ನಮ್ಮ ಶಿಶಿರ್ ಮತ್ತು ರಂಜಿತ್ ಇಬ್ಬರು ಆಡ್ತಾರೆ. ಇಬ್ಬರು ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಮ ರಂಜಿತ್ ಗೆದ್ಬಿಟ್ಟು ಸೇಫ್ ಆಗ್ತಾರೆ, ಮತ್ತು ಶಿಶಿರ್ ನಾಮಿನೇಟ್ ಆಗ್ತಾರೆ. ಮತ್ತು ರಂಜಿತ್ ಬಂದ್ಬಿಟ್ಟು ಆ ತ್ರಿಶೂಲನ ಗೌತಮಿಯ ಕೊಡ್ತಾರೆ. ಆ್ಯಕ್ಚುಲಿ ಗೌತಮಿಯವರು ತುಂಬ ಎಲ್ಲರ ಹತ್ರನೂ ಕೈಂಡ್ ಆಫ್ ಗುಡ್ ವೈಬ್ಸ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತ ಇದೆ ಎಕ್ಸಾಂಪಲ್ಲು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಗೌತಮಿಯವರಿಗೆ ತ್ರಿಶೂಲ ಕೊಟ್ಟಾದಮೇಲೆ ಗೌತಮಿಯವರು ನಾಮಿನೇಟ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಫಸ್ಟ್ ಹೆಸರು ಜಗದೀಶ್ ಅವರೇ ಇರುತ್ತೆ. ನನಗೆ ಇಲ್ಲೊಂದು ಅರ್ಥ ಆಗಿಲ್ಲ, ಹೌಸ್ಮೇಟ್ಸ್ ಯಾಕೆ ಮಾಡಿದವ್ರನ್ನೇ ಮತ್ತೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ. ನನಗೆ ಅವರು ರೂಲ್ ಬುಕ್ ಓದಬೇಕಾದ್ರೆ ಕೂಡ ನನಗೆಲ್ಲೂ ಅನಿಸ್ಲಿಲ್ಲ ಬಿಗ್ ಬಾಸ್ ಮಾಡಿದವ್ರನ್ನೇ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ. ಮೇ ಬಿ ಬರ್ದಿರ್ಬೋದೇನೋ. ಸೊ ಗೌತಮಿ ಅವ್ರು ಇದ್ಬಿಟ್ಟು ಜಗದೀಶ್ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ಟು ಮೋಸ್ಟ್ ಆಫ್ ದ ರೂಲ್ಸ್ನ ಅವರು ಬ್ರೇಕ್ ಮಾಡಿದರು. ಲಕ್ಸುರಿ ಬಜೆಟ್ ಎಲ್ಲ ಹೋಯಿತು ನಮಗೆ ಅವರಿಂದ. ಮತ್ತು ಹೌಸ್ ಆ್ಯಂಬಿಯನ್ಸ್ ಕೂಡ ತುಂಬ ಜಗಳ ಕ್ರಿಯೇಟ್ ಮಾಡ್ತಾರೆ. ಸೊ ನಾನು ಜಗದೀಶ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಗದೀಶ್ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಇನ್ನು ನೆಕ್ಸ್ಟ್ ಹೆಸರು ಯಾವುದು ಅಂದರೆ ಯಮುನಾ ಅವ್ರದ್ದು ಕೂಡ ಹೇಳಿದ್ದು, ಅವರು ತುಂಬ ಪ್ರಿಸೈಸಾಗಿ ಹೇಳಿದ್ರು ಅಂತ ಅನ್ನಿಸ್ತು. ಅಕ್ಸೆಪ್ಟ್ ಮಾಡೋ ಪಾಯಿಂಟು ಕೂಡ ಅಂತ ಕೂಡ ನನಗೆ ಅನ್ನಿಸ್ತು. ಯಮುನಾ ಅವ್ರ ಬಗ್ಗೆ ಹೇಳ್ತಾ, ಸ್ವರ್ಗ ಅಂದರೆ ಪೀಸ್, ಕಾಮ್ ಆ ಥರ ಇರಬೇಕು. ಆದರೆ ಯಮುನಾ ಅವರು ಅವ್ರ ಜೊತೆ ಜಗಳ ಆಡಬೇಕಾಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಅದೆಲ್ಲನೂ ಒಂದು ಸ್ವಲ್ಪ ಸ್ವರ್ಗದ ಎನ್ವಿರಾನ್ಮೆಂಟ್ನ ಹಾಳು ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡಿದ್ರು. ಇದು 100ಕ್ಕೆ 100 ನಿಜ. ಯಮುನಾ ಅವರು ತುಂಬ ಗಟ್ಟಿಗೆ ಮಾತಾಡ್ತಾರೆ. ಯಾವುದೇ ಪಾಯಿಂಟ್ ಆದ್ರೂ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಯಾವುದೇ ಪಾಯಿಂಟ್ನೂ ಅಲ್ಲಿಗೆ ಬಿಡಲ್ಲ. ಇದು ನನಗೆ ಕೂಡ ಅನ್ನಿಸ್ತು. ಗೌತಮಿಯವರಿಗೆ ಅನಿಸಿರೋದ್ರಲ್ಲಿ ಕೂಡ ತಪ್ಪಿಲ್ಲ. ವೆರಿ ಗುಡ್ ರೀಸನ್ ವಿತ್ ಅ ನಾಮಿನೇಷನ್. ಏನಂದರೆ ಯಾವುದಾದ್ರೂ ಒಬ್ಬನ ನಾಮಿನೇಟ್ ಮಾಡ್ಬೋದು, ಬಟ್ ಅವ್ರು ಕೊಡೋ ರೀಸನ್ ಇರುತ್ತಲ್ಲ ಅದು ಪ್ರಿಸೈಸ್ ಆಗಿರಬೇಕು. ಗೌತಮಿಯವರು ತುಂಬ ಚೆನ್ನಾಗಿ ನಾಮಿನೇಷನ್ ಮಾಡಬೇಕಾದ್ರೆ ರೀಸನ್ ಕೊಟ್ಟರು ಅಂತ ನನಗನ್ನಿಸ್ತು. ಇನ್ನು ನೆಕ್ಸ್ಟ್ ಹಾಡೋಕ್ಕೆ ಬಂದ್ಬಿಟ್ಟು ನರಕವಾಸಿಗಳಲ್ಲಿ ನಮ್ಮ ಮೋಕ್ಷಿತಾ ಪೈ ಮತ್ತು ಅನುಷಾ ಇವರಿಬ್ಬರು ಬರ್ತಾರೆ. ಮೋಕ್ಷಿತಾ ಪೈ ಆ್ಯಕ್ಚುಲಿ ಮುಗಿಸಿದ್ರು ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ತುಂಬ ಗಂಟು ಮಾಡ್ಕೊಬಿಟ್ರು ಅವರು ಅಂತಲೇ ಹೇಳ್ಬೋದು. ಹಗ್ಗನ ಅವ್ರು ಪಾಸ್ ಮಾಡ್ಕೊಂಡು ಬರೋಕ್ಕೆ ಆಗಲಿಲ್ಲ. ಎಷ್ಟೊಂದು ಸಲ ಜಂಪ್ ಮಾಡಿ ಬ್ಯಾಕ್ ಹೋದ್ರು. ಆದರೆ ಅನುಷಾ ಅವರು ಮಾತ್ರ ತುಂಬ ಟ್ರಿಕ್ ಯೂಸ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿದ್ರು ಅಂತ ಅನ್ನಿಸ್ತು. ಮೋಕ್ಷಿತಾ ಪೈ ಮತ್ತು ಅನುಷಾ ಇವರಿಬ್ಬರು ಫೈನಲಿ ಅನುಷಾ ಅವರು ಗೆದ್ದರು, ನಾಮಿನೇಷನಿಂದ ಸೇವ್ ಆದರು. ಮೋಕ್ಷಿತಾ ಪೈ ನಾಮಿನೇಟ್ ಆದರು. ಮತ್ತು ಮೋಕ್ಷಿತಾ ಪೈ ಬಂದುಬಿಟ್ಟು ಆ ತ್ರಿಶೂಲ ಏನಿರುತ್ತೋ ಅದನ್ನು ಯಮುನಾ ಅವರು ಕೊಟ್ಟರು. ಯಮುನಾ ಅವರು ನಾಮಿನೇಟ್ ಮಾಡಬೇಕಾದ್ರೆ ನನಗೆ ಏನು ಅನ್ನಿಸ್ತು ಅಂದರೆ, ಈ ಕಡೆ ಗೌತಮಿಯವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೇ ಇಲ್ಲಿ ನಾಮಿನೇಟ್ ಮಾಡಿದ್ರು ಅಂತ ನನಗನ್ನಿಸ್ತು. ಯಮುನಾ ಅವರು ಬಂದುಬಿಟ್ಟು ಫಸ್ಟು ನಮ್ಮ ಉಗ್ರಂ ಮಂಜು ಅವ್ರನ್ನ ನಾಮಿನೇಷನ್ ಮಾಡಿದ್ರು. ಉಗ್ರಂ ಮಂಜು ಅವ್ರ ಬಗ್ಗೆ ನಾಮಿನೇಷನ್ ಮಾಡ್ತಾ ಅವ್ರು ಕೊಟ್ಟಿದ್ದ ರೀಸನ್ ಏನು ಅಂದರೆ, ನೀವು ಎಲ್ಲರ ಹತ್ರ ಮಾತಾಡಬೇಕಾದ್ರೆ ತುಂಬ ಡಾಮಿನೇಟಿಂಗ್ ಆಗಿ ತುಂಬ ಓನರ್ಶಿಪ್ ತೊಗೊಂಡು ಮಾತಾಡ್ದಂಗೆ ಅನಿಸುತ್ತೆ. ಬಟ್ ಅದು ಓನರ್ಶಿಪ್ಪಾ ಇಲ್ಲಾಂದರೆ ನಿಮಗೆ ನೀವು ಹೈಲೈಟ್ ಮಾಡ್ಕೊಳ್ಳೋಕ್ಕೆ ಹೊಡ್ಕೊಳ್ತಿರೋ ಡಬ್ಬಾನ ಅಂತ ನಮಗೆ ಗೊತ್ತಾಗ್ತದೆ. ಡಬ್ಬ ಅಂತ ಹೇಳಿದ್ರೆ ನಾನು ಹೇಳ್ತಿರೋದು ಹೊಡ್ಕೊಳ್ತಿರೋ ಡಬ್ಬನ ಅಂತ ನನಗೆ ಡೌಟ್ ಆಗ್ತಾಯಿತ್ತೆ. ಇದರಲ್ಲಿ ಯಾವುದು ನಿಮ್ಮದು ನಿಜವಾದ ಮುಖವಾಡ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಉಗ್ರಂ ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನನಗೆ ಏನನ್ಸುತ್ತೆ ಅಂದರೆ, ಉಗ್ರಂ ಮಂಜು ಅವರು ಮತ್ತು ಮಾನಸ ಅವರು ಮತ್ತು ನಮ್ಮ ಧನರಾಜ್ ಅವರು ಅಷ್ಟು ಕಾಮಿಡಿ ಮಾಡೋದು ಅಂದರೆ ಈ 3 ಜನನೇ ಈ ಸೀಸನಲ್ಲಿ ಬಿಗ್ ಬಾಸಲ್ಲಿ ಅಂತ ನನಗನ್ಸುತ್ತೆ.
ಇವ್ರ ಮೆಂಟಲ್ ಪೀಸ್ನು ಕೂಡ ಹಾಳು ಮಾಡಿದ್ರೆ ತುಂಬ ಕಷ್ಟ ಇದೆ ಗುರು. ನೆನ್ನೆ ಯಾರು ಲಾಸ್ಟ್ ಪಾರ್ಟ್ ಬಿಗ್ ಬಾಸ್ ನೋಡಿರ್ತಿರೋ ಅರೌಂಡ್ 10-15 ಮಿನಿಟ್ಸ್, ಅಟ್ ದ ಎಂಡ್ ಆಫ್ 10-15 ಮಿನಿಟ್ಸ್ ಉಗ್ರ ಮಂಜು ಅವರು ಎಲ್ಲನೂ ಮಿಮಿಕ್ ಮಾಡಿ ತೋರಿಸೋದಾಗಿರ್ಬೋದು, ತುಂಬ ಅಂದರೆ ತುಂಬ ಚಂದ ಅನ್ನಿಸ್ತು ನನಗೆ. ಈ ಥರ ಎಂಟರ್ಟೈನ್ಮೆಂಟ್ ಇರಬೇಕು. ಈ ಥರ ನಾಮಿನೇಷನ್ ಬಂದರೆ ಸ್ವಲ್ಪ ಜನ ಅಪ್ಸೆಟ್ ಆಗಿ ಹೋಗ್ಬಿಡ್ತಾರೆ, ಚೇಂಜ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಸಪ್ಪಗಿರೋದು ಮಾಡ್ತಾರೆ. ಆ ಥರ ಮಂಜು ಮಾಡ್ದಂಗೆ ಹೆಂಗಿದ್ರು ಹಂಗೆ ಇರ್ದಿದ್ದು ನನಗೆ ತುಂಬ ಖುಷಿ ಆಯಿತು. ಸೊ ಉಗ್ರ ಮಂಜುನ ನಾಮಿನೇಷನ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಗೌತಮಿ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಗೌತಮಿ ಅವ್ರನ್ನ ನಾಮಿನೇಷನ್ ಮಾಡ್ತಾ ಅವ್ರು ಹೇಳಿದ್ದು, ನೀವು ಸ್ವರ್ಗವಾಸಿಗಳಿಗಿಂತ ನರಕವಾಸಿಗಳ ಜೊತೆನೇ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಅಂತ. ಅದು ಆ್ಯಕ್ಚುಲಿ ನಿಜ ಗುಣ. ಎಷ್ಟೊಂದು ಸಲ ನೋಡಿದಾಗ ಗೌತಮಿ ಅವರು ಭವ್ಯ ಅವ್ರ ಜೊತೆ ಆಗಲಿ, ಈ ಕಡೆ ಸ್ವರ್ಗವಾಸಿಗಳು ಕೂಡ ತುಂಬ ಜನ ಇದ್ದಾರೆ ಅಲ್ವಾ. ಭವ್ಯ ಅವರು ಇದ್ದಾರೆ, ಮತ್ತು ನಮ್ಮ ತ್ರಿವಿಕ್ರಮ್ ಇದ್ದಾರೆ, ತುಂಬ ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾರೆ. ಓಕೆ, ಸ್ವಲ್ಪ ಪೇಷನ್ಸಿಂದ ಮಾತಾಡ್ತಾರೆ ಆ್ಯಕ್ಚುಲಿ. ತ್ರಿವಿಕ್ರಮ್ ಇದ್ದಾರೆ, ಮತ್ತು ನಮ್ಮ ಯಾರು ಕನಸಲಿಗೆ ಸಾಂಗ್ ಮಾಡಿದಾರಲ್ಲ ಅವರಿದ್ದಾರೆ. ಅವರು ಕೂಡ ತುಂಬ ಏನಾದರೂ ಮಾತಾಡಿದ್ರೆ ಪೇಷನ್ಸಾಗಿ ಕೇಳ್ತಾರೆ. ತುಂಬಾ ಡಿಸ್ಕಸ್ ಮಾಡೋದಾಗಲಿ, ಪ್ಲ್ಯಾನಿಂಗ್ ಮಾಡೋದು ಐಶ್ವರ್ಯ ಅವರು ಇದ್ದಾರೆ. ಇವ್ರು ಆ ಥರ ಯಾರ ಜೊತೆನೂ ಜಾಸ್ತಿ ಸ್ಪೆಂಡ್ ಮಾಡಿದೆ, ನರಕವಾಸಿಗಳ ಹತ್ರನೇ ಬಂದು ಅವ್ರು ಜಾಸ್ತಿ ಸಲ ಮಾತಾಡೋದನ್ನ ತುಂಬ ಸಲ ನಮಗೂ ಕೂಡ ತೋರಿಸಿದ್ದಾರೆ. ಅದರಲ್ಲಿ ಏನೂ ತಪ್ಪಿಲ್ಲ. ಮತ್ತು ಅವ್ರು ಏನಾದರೂ ಕೇಳಿದ್ರೆ ಗೌತಮಿಯವರು ಇಲ್ಲ ಅಂತ ಹೇಳಿದ್ಮೇಲೆ ಮುಗೀತು. ಅವ್ರು ಕೊಡಲ್ಲ, ಹೌದು ಕರೆಕ್ಟು, ಹರಿ ನಾನು ಕೊಡಬೇಕಾಗಿತ್ತಾ ಪ್ಲೀಸ್ ಅಂತ ಹೇಳ್ಬಿಟ್ಟು ನರಕವಾಸಿಗಳ ಹತ್ರನೂ ಒಳ್ಳೆಯವರಾಗೇ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಈ ಥರ ಬಂದ್ಬಿಟ್ಟು ಸ್ವರ್ಗವಾಸಿಗಳ ಹತ್ರನೂ ಕೂಡ ಅರೆ ನಾನು ಕೊಡಲಿಲ್ಲ ಅಂದರೆ ನನ್ನ ರೂಲ್ಸ್ ಪ್ರಕಾರ ನಾನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋ ಸಿಂಪತಿ ಕೂಡ ಈ ಕಡೆ ಸ್ವರ್ಗವಾಸಿಗಳಲ್ಲಿ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ನನಗೂ ಕೂಡ ಅನ್ನಿಸ್ತು. ಸೊ ಅವ್ರು ಹೇಳಿದ ಪಾಯಿಂಟ್ ಅಂತೂ ಗೌತಮಿಯವ್ರ ಬಗ್ಗೆ ಕರೆಕ್ಟೇ. ಅವ್ರು ನಾಮಿನೇಷನ್ ಮಾಡಿದ್ದಕ್ಕೆ ಗೌತಮಿಯವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಎಷ್ಟು ನಿಜಾನೋ ಅದೇ ಥರ ಅವ್ರು ಕೊಟ್ಟಿದ್ದು ರೀಸನ್ನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಮುನಾ ಅವ್ರು ಕೊಟ್ಟಿದ್ದ ರೀಸನು ಅಂತ ನನಗೆ ಅನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಥರ್ಡ್ ಜೋಡಿ ಬಂದುಬಿಟ್ಟು ನಮ್ಮ ಮಾನಸ ಅಕ್ಕ ಅವರು ಮತ್ತು ಯಾರು ಸರ ಎಲ್ಲ ಹಾಕೋತಾರಲ್ಲಪ್ಪ, ಗೋಲ್ಡ್ ಸುರೇಶ್, ಈ ಇಬ್ಬರು ಬರ್ತಾರೆ ಆಡೋಕ್ಕೆ. ಆಬ್ವಿಯಸ್ಲಿ ನೋಡಿದಾಗೆ ಅನಿಸ್ಬಿಡುತ್ತೆ ಗೋಲ್ಡ್ ಸುರೇಶೇ ವಿನ್ ಆಗ್ತಾರೆ ಅಂತ. ಪಾಪ ನಮ್ಮ ಮಾನಸ ಅಕ್ಕ ಹಿಂಗೆ ತಳ್ಕೊಂಡು ಬರೋಷ್ಟೊತ್ತಿಗೆ ಸುರೇಶ್ ಅವ್ರು ದಾಟೇ ಹೋಗಿರ್ತಾರೆ. ಸೊ ಹಂಗಾಗಿ ಗೋಲ್ಡ್ ಸುರೇಶ್ ಅವರೇ ಗೆಲ್ತಾರೆ. ಗೋಲ್ಡ್ ಸುರೇಶ್ ಅವ್ರು ಗೆದ್ಬಿಟ್ಟು ನಾಮಿನೇಷನಿಂದ ಸೇವ್ ಆಗ್ತಾರೆ. ಮತ್ತು ನಮ್ಮ ಯಾರು ಮಾನಸ ಅಕ್ಕ ಅವ್ರು ಬಂದುಬಿಟ್ಟು ನಾಮಿನೇಷನಲ್ಲಿ ಇರ್ತಾರೆ. ಗೋಲ್ಡ್ ಸುರೇಶ್ ಬಂದುಬಿಟ್ಟು ಧರ್ಮ ಅವ್ರಿಗೆ ಕೊಡ್ತಾರೆ. ನಾನು ಧರ್ಮ ಅವ್ರಿಗೆ ತ್ರಿಶೂಲ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫುಲ್ ಶಾಕ್ ಆದೆ ಧರ್ಮ ಅವ್ರ ಕೈಯಲ್ಲಿ ತ್ರಿಶೂಲ ಕೊಟ್ಟಾಗ. ಮತ್ತು ಧರ್ಮ ಅವ್ರು ನಾಮಿನೇಷನ್ ಮಾಡಿದ್ದಂತೂ ಕೂಡ ಗುರು ಇಷ್ಟು ಅಬ್ಸರ್ವೆಂಟ್ ಆಗಿದ್ದಾರೆ ಈ ಮನುಷ್ಯ ಅಂತ ನನಗೆ ಅನ್ನಿಸ್ತು. ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ಸೈಲೆಂಟಾಗಿರ್ತಾರೆ, ಅಷ್ಟೊಂದೇನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಜಗಳಕ್ಕೆ ಹೋಗ್ತಾ ಇರಲಿಲ್ಲ, ತುಂಬ ಕಾಮ್ ಆ್ಯಂಡ್ ಕೂಲ್ ಪರ್ಸ್ನಾಲಿಟಿ. ಏನು ಮಾಡ್ತಾರೆ ಗುರು ಇವರು ಅಂತ ಅನ್ನಿಸ್ತಾಯಿತ್ತು. ಬಟ್ ಭವ್ಯ ನಾಮಿನೇಟ್ ಮಾಡಿದಾಗ ಮಾತ್ರ ನನಗೆ ಎಗ್ಗರ್ಕೊಂಡೋಯ್ತು ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಬಂದುಬಿಟ್ಟು ಹಂಸನ ನಾಮಿನೇಟ್ ಮಾಡ್ತಾರೆ. ಹೌದು, ಆ್ಯಕ್ಚುಲಿ ನಾನು ಹಂಸ ಅವ್ರನ್ನ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಅವ್ರಿಗೆ ಏನು ಮಾಡ್ತಾ ಇಲ್ವಾ, ಇಲ್ಲಾಂದರೆ ಬಿಗ್ ಬಾಸ್ ಹಂಸವನ್ನ ತೋರಿಸ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಅದೇ ಹೇಳ್ತಾರಲ್ಲ, ಮಂಜು ಅವ್ರು ಹೇಳ್ತಾರೆ, ಉಗ್ರ ಮಂಜು ಅವರು, ಅರೆ ಏನು ಗುರು 50 ಕ್ಯಾಮ್ರಾ ಈ ಚೈತ್ರ ಅವ್ರು ಎತ್ಕೊಳ್ತಾರೆ, 40 ಕ್ಯಾಮ್ರಾ ಈ ಚೈತ್ರ ಅವ್ರು ಎತ್ಕೊತಾ ಇದ್ದಾರೆ, 40 ಕ್ಯಾಮ್ರಾಸು ನಮ್ಮ ಜಗದೀಶ್ ಅವ್ರನ್ನ ಕವರ್ ಮಾಡ್ತಿದ್ದಾರೆ, ಇನ್ನು 40 ಕ್ಯಾಮ್ರಾಸ್ ನಾವೆಲ್ಲ ಹಂಚ್ಕೋಬೇಕು ಅಂತ ಇದ್ದಾರಲ್ಲ. ಅದಕ್ಕೇನಾದರೂ ನಮ್ಮ ಹಂಸ ಅಕ್ಕ ಅವರು ಮಾಯ ಆಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ಇನ್ವಾಲ್ವ್ಮೆಂಟ್ ಕಡಿಮೆ ಅಂತ ಹೇಳ್ಬಿಟ್ಟು ನಮ್ಮ ಇವರು ಬಂದುಬಿಟ್ಟು ನಾಮಿನೇಷನ್ ಮಾಡ್ತಾರೆ ಧರ್ಮ ಅವರು. ಮತ್ತು ನೆಕ್ಸ್ಟ್ ನಾಮಿನೇಷನ್ ಬಂದುಬಿಟ್ಟು ಭವ್ಯ ಕೊಟ್ಟಿದ್ದ ರೀಸನು ಮೋಸ್ಟ್ಲಿ ಅವರು ಟಾಯ್ಲೆಟ್ ಬಂದಾಗ ಓಪನ್ ಮಾಡಿ ಅಂತ ಹೇಳಿದಾಗ ಇಲ್ಲ ಇದು ನಮ್ಮ ರೂಲು, ನಾವು ಹೆಂಗಾದರೂ ಮಾಡ್ತೀವಿ ಅಂತ ಭವ್ಯ ಅವ್ರನ್ನ ಮಾತಾಡ್ಬಿಟ್ಟು ಹೋಗ್ತಾರಲ್ಲ, ಅದನ್ನೇನಾದರೂ ಮನಸ್ಸಲ್ಲಿ ಇಟ್ಕೊಂಡು ಧರ್ಮ ನಾಮಿನೇಟ್ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಏನಂತ ಹೇಳ್ತಾರೆ ಅಂದರೆ ರೀಸನ್ನು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಯಾರ ಹತ್ರ ಆದ್ರೂ ಅವ್ರ ಹತ್ರನೇ ಹೋಗಿ ಕೂತು ಮಾತಾಡ್ಕೊಂಡು ಸಾಲ್ವ್ ಮಾಡಿಕೊಂಡ್ರೆ ನಿಮ್ಗೆ ಈ ಜರ್ನಿಗೆ ಈಸಿ ಆಗುತ್ತೇನೋ ಅಂತ ಒಂದು ರೀಸನ್ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಭವ್ಯನ. ಇದರಲ್ಲಿ ಧರ್ಮ ಮತ್ತು ಭವ್ಯ ಅವ್ರ ನಡುವೆ ಏನಾದರೂ ನಡೆದಿತ್ತಾ, ಇಲ್ಲಾಂದರೆ ಬೇರೆಯವ್ರ ಮದುವೆ ಮತ್ತು ಭವ್ಯವ್ರ ಬಗ್ಗೆ ನಡೆದು ಧರ್ಮ ಅವ್ರ ಹತ್ರ ಏನಾದರೂ ಡಿಸ್ಕಷನ್ ಮಾಡಿದ್ರಾ ಅಂತ ನಮ್ಗೆ ಫುಟೇಜ್ ಏನೂ ತೋರಿಸಿಲ್ಲ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಈ ಪಾಯಿಂಟ್ಗೆ ಆನ್ಸರ್ ಕೊಡ್ಬೋದೇನೋ. ಯಾಕಂದರೆ ಭವ್ಯವರು ಕೂಡ ಜಾಸ್ತಿ ಮಾತಾಡಲಿಲ್ಲ, ಮತ್ತು ಭವ್ಯವ್ರು ತುಂಬ ವೀಕ್ ಆಗಿಬಿಟ್ರು ಅವ್ರ ನಾಮಿನೇಷನ್ಗೆ ಬಂದಾದಮೇಲೆ ಅಂತ ನನಗನ್ನಿಸ್ತು. ಇನ್ನೂ ಥರ್ಡ್ ಸ್ಟೇಜ್ ಆಫ್ ನಾಮಿನೇಷನ್ ಇದೆ ಅನ್ನೋದನ್ನ ಭವ್ಯವ್ರಿಗೆ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಸೊ ಅಟ್ ದಿ ಎಂಡ್ ಆಫ್ ನಾಮಿನೇಷನ್ ಬಂದುಬಿಟ್ಟು ಸ್ವರ್ಗವಾಸಿಗಳಲ್ಲಿ ಭವ್ಯ, ಹಂಸ ಮತ್ತು ಅಂದರೆ ಒಟ್ಟು ಸ್ವರ್ಗ ಮತ್ತು ನರಕವಾಸಿಗಳಲ್ಲಿ ಯಾರೇ ನಾಮಿನೇಷನ್ ಆದರು ಅಂತ ಅಂದರೆ ಭವ್ಯ ಆದರು, ಹಂಸ, ಜಗದೀಶ್, ಯಮುನಾ, ಮಂಜು, ಗೌತಮಿ, ಶಿಶಿರ್ ಮತ್ತು ನಮ್ಮ ಮಾನಸ ಅಕ್ಕ ಮತ್ತು ಮೋಕ್ಷಿತಾ, ಇಷ್ಟು ಜನ ತುಂಬ ಜನ ನಾಮಿನೇಷನಲ್ಲಿದ್ದಾರೆ. ಆಬ್ವಿಯಸ್ಲಿ ಇಷ್ಟೊಂದು ಜನ ಅಂತೂ ನಾಮಿನೇಷನಲ್ಲಿ ಇರಲ್ಲ, ಸ್ವಲ್ಪ ಜನನಂತೂ ಬಿಗ್ ಬಾಸ್ ಅವರು ಎತ್ತಾಕ್ತಾರೆ, ಅಂದರೆ ನಾಮಿನೇಷನಿಂದ ಸೇವ್ ಮಾಡ್ತಾರೆ. ಸೊ ಅದು ಬಂದ್ಬಿಟ್ಟು ಇವತ್ತು ಗೊತ್ತಾಗುತ್ತೆ ನಮಗೆ ಈ ಟಾಸ್ಕಲ್ಲಿ ಯಾರೇ ನಾಮಿನೇಷನಲ್ಲಿ ಇರ್ತಾರೆ, ಯಾರೇ ನಾಮಿನೇಷನಲ್ಲಿ ಇರಲ್ಲ ಅಂತ. ಇಷ್ಟು ನಾಮಿನೇಷನ್ ವೀಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.